ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು, ಹೊಸ ಅವಕಾಶಗಳು ಮತ್ತು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. 2026ರ ಗ್ರಹಗತಿಯನ್ನು ಗಮನಿಸಿದರೆ, ಗುರುವು ವರ್ಷದ ಮಧ್ಯಭಾಗದಲ್ಲಿ ಕರ್ಕಾಟಕದಿಂದ ಸಿಂಹದ ಕಡೆಗೆ ಸಾಗಿರುವುದರಿಂದ ಸೆಪ್ಟೆಂಬರ್ನಲ್ಲಿ ಮೇಷರಾಶಿಯವರಿಗೆ ಮನೆ, ಕುಟುಂಬದ ವಿಚಾರಗಳ ಜೊತೆಗೆ ಸೃಜನಶೀಲತೆ, ವಿದ್ಯಾಭ್ಯಾಸ, ಸಂತಾನ ಮತ್ತು ವೈಯಕ್ತಿಕ ಬೆಳವಣಿಗೆ ಪ್ರಮುಖವಾಗಬಹುದು. ಶನಿ 2026ರಲ್ಲಿ ಮೀನರಾಶಿಯಲ್ಲಿಯೇ ಇರುವುದರಿಂದ ಖರ್ಚು, ವಿಶ್ರಾಂತಿ ಮತ್ತು ಮನಸ್ಸಿನ ನೆಮ್ಮದಿಯ ವಿಚಾರದಲ್ಲಿ ಶಿಸ್ತು ಅಗತ್ಯವಾಗಬಹುದು. ಉದ್ಯೋಗ ಮತ್ತು ವೃತ್ತಿಜೀವನ. ಸೆಪ್ಟೆಂಬರ್ ತಿಂಗಳು ಉದ್ಯೋಗದ ದೃಷ್ಟಿಯಿಂದ ಮೇಷರಾಶಿಯವರಿಗೆ ನಿಧಾನವಾಗಿ ಪ್ರಗತಿ ತರುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಬದಲಾವಣೆಗಳು ಅಥವಾ ಹೊಸ ಜವಾಬ್ದಾರಿಗಳು ಈ ತಿಂಗಳಲ್ಲಿ ಚರ್ಚೆಗೆ ಬರಬಹುದು. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಸಿಗಬಹುದು. ಆದರೆ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಆತುರಬೇಡ. ನಿಮ್ಮ ಮಾತು ಸರಿಯಾಗಿದ್ದರೂ ಅದನ್ನು ಹೇಗೆ ಹೇಳುತ್ತೀರಿ ಎಂಬುದು ಬಹಳ ಮುಖ್ಯ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶಗಳು ದೊರೆಯಬಹುದು. ಈಗಾಗಲೇ ಕೆಲಸದಲ್ಲಿರುವವರು ತಕ್ಷಣ ಕೆಲಸ ಬದಲಾಯಿಸುವ ಬದಲು ಉತ್ತಮ ಅವಕಾಶವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ವ್ಯಾಪಾರಸ್ಥರಿಗೆ ತಿಂಗಳ ಆರಂಭದಲ್ಲಿ ಕೆಲವು ಅಡೆತಡೆಗಳು ಕಂಡುಬಂದರೂ ನಂತರ ಪರಿಸ್ಥಿತಿ ಸುಧಾರಿಸಬಹುದು. ಹೊಸ ಗ್ರಾಹಕರು ಅಥವಾ ಹೊಸ ವ್ಯವಹಾರ ಸಂಪರ್ಕಗಳು ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ಭವಿಷ್ಯ. ಹಣಕಾಸಿನ ವಿಚಾರದಲ್ಲಿ ಸೆಪ್ಟೆಂಬರ್ ತಿಂಗಳು ಎಚ್ಚರಿಕೆಯಿಂದ ಹೆಜ್ಜೆ ಇಡಬಹುದಾದ ತಿಂಗಳು. ಆದಾಯದ ಜೊತೆಗೆ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆ, ವಾಹನ, ಕುಟುಂಬ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಹಣ ಖರ್ಚಾಗಬಹುದು. ಆದ್ದರಿಂದ ಅನಗತ್ಯ ವಸ್ತುಗಳ ಖರೀದಿಯನ್ನು ಕಡಿಮೆ ಮಾಡುವುದು ಉತ್ತಮ. ಹೂಡಿಕೆ ಮಾಡುವವರು ಯಾವುದೇ ಯೋಜನೆಯಲ್ಲಿ ಹಣ ಹಾಕುವ ಮೊದಲು ಅದರ ಸಂಪೂರ್ಣ ವಿವರವನ್ನು ಪರಿಶೀಲಿಸಿ. ಯಾರ ಮಾತನ್ನೂ ನಂಬಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಬೇಡಿ. ತಿಂಗಳ ಎರಡನೆಯ ಭಾಗದಲ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಮ್ಮದಿ ದೊರೆಯಬಹುದು. ಬಹುಕಾಲದಿಂದ ಬಾಕಿ ಇರುವ ಹಣ ಕೈಗೆ ಬರುವ ಸಾಧ್ಯತೆಯೂ ಇದೆ. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಪ್ರೀತಿಯ ವಿಚಾರದಲ್ಲಿ ಈ ತಿಂಗಳು ಭಾವನೆಗಳು ಸ್ವಲ್ಪ ಹೆಚ್ಚಾಗಬಹುದು. ಪ್ರೀತಿ ಪಾತ್ರರ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಸಣ್ಣ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ವಿವಾಹವಾಗದ ಮೇಷರಾಶಿಯವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಸ್ನೇಹದ ಮೂಲಕ ಪ್ರಾರಂಭವಾಗುವ ಸಂಬಂಧ ಮುಂದಿನ ದಿನಗಳಲ್ಲಿ ಪ್ರೀತಿಯಾಗಿ ಬದಲಾಗುವ ಸಾಧ್ಯತೆಯೂ ಇದೆ. ವಿವಾಹಿತರು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಕೆಲಸದ ಒತ್ತಡವನ್ನು ಮನೆಗೆ ತಂದು ಕುಟುಂಬದ ಮೇಲೆ ತೋರಿಸಬೇಡಿ. ತಿಂಗಳ ಕೊನೆಯ ಭಾಗದಲ್ಲಿ ದಾಂಪತ್ಯ ಜೀವನದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗಬಹುದು. ಕುಟುಂಬದೊಂದಿಗೆ ಪ್ರವಾಸ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಬರಬಹುದು. ಕುಟುಂಬ ಜೀವನ. ಸೆಪ್ಟೆಂಬರ್ನಲ್ಲಿ ಕುಟುಂಬದ ವಿಚಾರಗಳು ನಿಮ್ಮ ಗಮನದ ಪ್ರಮುಖ ಭಾಗವಾಗಬಹುದು. ಮನೆಯ ಹಿರಿಯರ ಸಲಹೆ ನಿಮಗೆ ಉಪಯುಕ್ತವಾಗಬಹುದು. ಕುಟುಂಬದಲ್ಲಿ ಬಹಳ ದಿನಗಳಿಂದ ಚರ್ಚೆಯಾಗುತ್ತಿದ್ದ ಒಂದು ವಿಷಯಕ್ಕೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಮನೆಗೆ ಸಂಬಂಧಿಸಿದ ಖರೀದಿ, ನವೀಕರಣ ಅಥವಾ ಬದಲಾವಣೆಯ ವಿಚಾರವು ಬರಬಹುದು. ತಾಯಿ ಅಥವಾ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಭಿನ್ನಾಭಿಪ್ರಾಯ ಬಂದರೂ ಅದನ್ನು ದೊಡ್ಡದಾಗಿ ಮಾಡದೆ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರಬಹುದು. ಆದರೆ ಯಶಸ್ಸು ಪಡೆಯಲು ಏಕಾಗ್ರತೆ ಮತ್ತು ನಿರಂತರ ಪರಿಶ್ರಮ ಅತ್ಯಗತ್ಯ. ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಹೊಸ ವೇಳಾಪಟ್ಟಿಯನ್ನು ರೂಪಿಸಿಕೊಂಡು ಪ್ರತಿದಿನವೂ ಅಧ್ಯಯನ ಮಾಡುವುದು ಉತ್ತಮ. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಆಸೆ ಹೊಂದಿರುವವರಿಗೆ ಹೊಸ ಮಾಹಿತಿ ಅಥವಾ ಅವಕಾಶಗಳು ದೊರೆಯಬಹುದು. ಗುರುವಿನ ಪ್ರಭಾವವು ಸೃಜನಶೀಲತೆ ಮತ್ತು ಕಲಿಕೆಯ ಕಡೆ ಆಸಕ್ತಿ ಹೆಚ್ಚಿಸಲು ಸಹಾಯಕವಾಗಬಹುದು ಎಂದು ಜ್ಯೋತಿಷ್ಯ ವ್ಯಾಖ್ಯಾನದಲ್ಲಿ ಪರಿಗಣಿಸಲಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡ ಮತ್ತು ನಿದ್ರೆಯ ಕೊರತೆಯಿಂದ ದಣಿವು ಅನುಭವಿಸುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು
ಮತ್ತು ನಿಯಮಿತ ನಿದ್ರೆಗೆ ಆದ್ಯತೆ ನೀಡುವುದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ, ಯೋಗ ಅಥವಾ ವಾಕಿಂಗ್ಗೆ ಮೀಸಲಿಡಿ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಶನಿಯ ಪ್ರಭಾವದಿಂದ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅಥವಾ ಏಕಾಂತದ ಭಾವನೆ ಉಂಟಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ನೀಡುವ ಚಟುವಟಿಕೆಗಳಿಗೆ ಸಮಯ ನೀಡಿ. ಪ್ರಯಾಣ: ಸೆಪ್ಟೆಂಬರ್ನಲ್ಲಿ ಸಣ್ಣ ಪ್ರಯಾಣಗಳು ಹೆಚ್ಚಾಗಬಹುದು. ಉದ್ಯೋಗ ಅಥವಾ ಕುಟುಂಬದ ಕಾರಣದಿಂದ ಪ್ರಯಾಣ ಮಾಡುವ ಸಂದರ್ಭ ಬರಬಹುದು. ದೂರ ಪ್ರಯಾಣ ಮಾಡುವವರು ದಾಖಲೆಗಳು, ಹಣ, ಅಗತ್ಯ ವಸ್ತುಗಳನ್ನು ಮುಂಚಿತವಾಗಿ ಪರಿಶೀಲಿಸಿಕೊಳ್ಳಿ. ಕುಟುಂಬದೊಂದಿಗೆ ಮಾಡುವ ಪ್ರಯಾಣ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು. ಬಹಳ ದಿನಗಳಿಂದ ಹೋಗಬೇಕು ಎಂದುಕೊಂಡಿದ್ದ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶವೂ ಸಿಗಬಹುದು. ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಈ ತಿಂಗಳು ಮಹತ್ವದ ಚರ್ಚೆಗಳು ನಡೆಯಬಹುದು. ಮನೆ ಖರೀದಿ ಅಥವಾ ಮಾರಾಟದ ಯೋಚನೆಯಲ್ಲಿರುವವರು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಆತುರದಲ್ಲಿ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡಬೇಡಿ. ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸುವ ಅಥವಾ ಮನೆಯ ನವೀಕರಣ ಮಾಡುವ ಯೋಚನೆ ಇದ್ದರೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಮುಂದುವರಿಯುವುದು ಉತ್ತಮ. ಆಧ್ಯಾತ್ಮಿಕ ಪರಿಹಾರ: ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಪ್ರಾರ್ಥನೆ ಮಾಡಬಹುದು. ಮಂಗಳವಾರ ಹನುಮಂತನ ಆರಾಧನೆ ಮಾಡುವುದು, ಹನುಮಾನ್ ಚಾಲೀಸ ಪಠಿಸುವುದು ಅಥವಾ ಸಾಧ್ಯವಾದಷ್ಟು ಅನ್ನದಾನ ಮಾಡುವುದು ಭಕ್ತಿಪರ ಪರಿಹಾರವಾಗಿ ಅನುಸರಿಸಬಹುದು. ಶನಿವಾರದಂದು ಬಡವರ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿ. ಮುಖ್ಯವಾಗಿ ಯಾವುದೇ ಪರಿಹಾರವನ್ನು ಭಯದಿಂದ ಮಾಡದೆ ಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮಾಡುವುದು ಉತ್ತಮ. ಸೆಪ್ಟೆಂಬರ್ ತಿಂಗಳ ಶುಭ ಸಂದೇಶ: ಮೇಷರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದಲ್ಲಿ ಆತುರಕ್ಕಿಂತ ತಾಳ್ಮೆ, ಮಾತಿಗಿಂತ ಕಾರ್ಯ ಮತ್ತು ಭಯಕ್ಕಿಂತ ವಿಶ್ವಾಸ ಮುಖ್ಯವಾಗಲಿದೆ. ತಿಂಗಳ ಆರಂಭದಲ್ಲಿ ಕೆಲವು ಗೊಂದಲಗಳು ಅಥವಾ ಖರ್ಚುಗಳು ಎದುರಾದರೂ ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸಬಹುದು. ಆರೋಗ್ಯದಲ್ಲಿ ಹೊಸ ಅವಕಾಶಗಳು, ಹಣಕಾಸಿನಲ್ಲಿ ನಿಯಂತ್ರಣ, ಕುಟುಂಬದಲ್ಲಿ ಸಂತೋಷ ಮತ್ತು ಪ್ರೀತಿಯಲ್ಲಿ ಉತ್ತಮ ಅರ್ಥಮಾಡಿಕೊಳ್ಳುವಿಕೆ ನಿಮ್ಮ ಜೀವನಕ್ಕೆ ನೆಮ್ಮದಿ ತರಬಹುದು. ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಮುಂದಿನ ತಿಂಗಳುಗಳಲ್ಲಿ ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಮೇಷರಾಶಿಯ ಎಲ್ಲರಿಗೂ ಸೆಪ್ಟೆಂಬರ್ 2026 ತಿಂಗಳು ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷ ಮತ್ತು ಯಶಸ್ಸನ್ನು ತರಲಿ ಎಂದು ಹಾರೈಸೋಣ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಲಕ್ಷ್ಮಿಯೇ ನಮಃ. ಜೈ ಶ್ರೀರಾಮ್. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.